ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಲೇಡೀಸ್ಗೂ ಯೂಸ್ ಆಗುವಂತಹ 3 ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಈ 3 ಪ್ರಾಡಕ್ಟ್ ಅನ್ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಈಸಿಯಾಗಿ ಸಿಗುತ್ತೆ, ಮತ್ತೆ ಅಷ್ಟೊಂದು ಕಾಸ್ಟ್ಲಿ ಕೂಡ ಇಲ್ಲ. ಸೊ ಬನ್ನಿ ಪ್ರಾಡಕ್ಟ್ ಯಾವ್ದು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನೋಡಿ, ಇದು ಡಬಲ್ ಸೈಡೆಡ್ ಗಮ್ ಟೇಪು. ಸೊ ಇದು ಅಂದ್ರೆ ಬಟ್ಟೆಗೆ ಯೂಸ್ ಮಾಡುವಂತಹದ್ದೇ ಟೇಪ್ ಇದು, ಸರಿನಾ? ಸೊ ಇದರಿಂದ ಯಾವುದೇ ಹಾರ್ಮ್ ಆಗೋದಿಲ್ಲ, ಅಂದ್ರೆ ಗೊತ್ತಾಯ್ತಲ್ವಾ, ಸೀರೆ ಎಲ್ಲ ಹಾಳಾಗಲ್ಲ ಆ ತರ. ಸೊ ಬಟ್ಟೆಗಂತಾನೆ ಮಾಡಿರುವಂತದ್ದು, ಕ್ಲಾತಿಗೆ ಸಂಬಂಧಪಟ್ಟದ್ದೇ ಟೇಪ್ ಇದು. ಸೊ ಇದನ್ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಈ ತರ ಇರುತ್ತೆ ನೋಡಿ, ಈ ತರ ಬರುತ್ತೆ. ಒಂದ್ ಸ್ಟ್ರಿಪ್ ಅಲ್ಲಿ 3 ಇದೆ. ಸೊ ಒಂದನ್ನ ತೆಗಿತಾ ಇದ್ದೀನಿ, ಓಕೆನಾ? ಸೊ ಈ ಡಬಲ್ ಸೈಡೆಡ್ ಗಮ್ ಟೇಪ್ ಏನಿದೆ, ಇದನ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ತೀನಿ ನೋಡಿ. ಈ ಟೇಪ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಕೆಲವೊಬ್ರಿಗೆ ಏನಾಗತ್ತೆ, ಈ ತರ ಸೆರಗ್ ಹಾಕೊಂಡ್ರು ಇದು ಹೀಗೆ ಡ್ರಾಪ್ ಆಗತ್ತೆ ಅನ್ನುವಂತಹ ಭಯ ಇರತ್ತಲ್ವಾ. ಸೊ ತುಂಬಾ ಜನ ಇಲ್ಲಿ ಪಿನ್ ಹಾಕ್ತಾರೆ. ಸೊ ಪಿನ್ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ನಾವು ಹೀಗೆಲ್ಲ ಕೈ ಮೂವ್ಮೆಂಟ್ ಮಾಡುವಾಗ ಅಲ್ಲಿ ಹೋಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೀರೆಗೆ ಮತ್ತೆ ಬ್ಲೌಸಿಗೆ. ಹಾಗಾಗಿ ಬ್ಲೌಸ್ ಸೀರೆ ಎರಡು ಹಾಳಾಗತ್ತೆ. ಅದ್ರ ಬದಲಿಗೆ ನೀವು ಈ ಡಬಲ್ ಸೈಡೆಡ್ ಗಮ್ ಟೇಪ್ ಅನ್ನ ಯೂಸ್ ಮಾಡ್ಬೋದು. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದನ್ನ ನೋಡಿ, ಇಲ್ಲಿ ಈಗ ಓಪನ್ ಮಾಡಕ್ ಬರುತ್ತೆ. ಸೊ ಒಂದ್ ಸೈಡ್ ಇರೋ ಕವರ್ ಅನ್ನ ನಾನು ರಿಮೂವ್ ಮಾಡ್ತಾ ಇದೀನಿ, ಸರಿನಾ? ಇವಾಗ ಇದನ್ನ ನಾವು ಎಲ್ಲಿ ಟೇಪ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಎಲ್ಲಿ ತನಕ ಇದು ಬರ್ಬೇಕು ಅಂತ ನೋಡ್ಬಿಟ್ಟು ನೋಡಿ, ಇಲ್ಲಿ ಇದನ್ನ ಹೀಗೆ ಹಚ್ಬೇಕು, ಕರೆಕ್ಟಾ? ಹಚ್ಬಿಟ್ಟು ಇಲ್ಲಿ ನೋಡಿ ಹೀಗೆ ಓಪನ್ ಮಾಡಿದ್ರ. ಸೊ ಇದ್ರ ಮೇಲೆ ಇದನ್ನ ಈ ತರ ಸ್ಟಿಕ್ ಮಾಡ್ಬಿಡ್ಬೇಕು. ಇವಾಗ ನೋಡಿ ಹೇಗಿದ್ರು ಇದು ಈ ಕಡೆ ಆ ಕಡೆ ಆಗಲ್ಲ. ಸೊ ತುಂಬಾ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಈ ಒಂದು ಗಮ್ ಟೇಪ್ ಅನ್ನ ಇಲ್ಲಿ ನಾವು ಯೂಸ್ ಮಾಡಬಹುದು. ಇದ್ರ ಜೊತೆಗೆ ತುಂಬಾ ಜನರಿಗೆ ಬ್ಲೌಸ್ ಶೋಲ್ಡರ್ ಡೌನ್ ಆಗತ್ತಲ್ವಾ, ಹೀಗೆ ಮಾಡ್ತಾ ಇರ್ತೀವಿ ನಾವು ತುಂಬಾ ಸಲ ಕೆಲವು ಬ್ಲೌಸ್ ಗಳಿಗೆ. ಅವಾಗ್ಲೂ ಕೂಡ ಅಷ್ಟೇ, ಈ ಗಮ್ ಟೇಪ್ ಅನ್ನ ಇಲ್ಲಿ ಹಚ್ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಅನ್ನ ಸ್ಟಿಕ್ ಮಾಡ್ಕೋಬೇಕು. ಅದು ಕೂಡ ಮೂವ್ ಆಗಲ್ಲ. ಸೊ ಸೀರೆ ಬ್ಲೌಸ್ ಅಂತ ಅಲ್ಲ, ಇದ್ರ ಜೊತೆಗೆ ನೀವು ಹಾಕೊಳ್ಳುವಂತ ಯಾವ್ದಾದ್ರು ಡ್ರೆಸ್ ಇದ್ರೆ, ಅದು ಕೂಡ ಕ್ಲಿಪ್ ಆಗ್ತಾ ಇದ್ರೆ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಯಾವ್ದಾದ್ರು ಇಲ್ಲಿ ಟೀ ಶರ್ಟ್ ಇರ್ಬೋದು ಅಥವಾ ಡ್ರೆಸ್ ಇರ್ಬೋದು, ತುಂಬಾ ಡೀಪ್ ನೆಕ್ ಇದೆ ಅಂತ ಅನ್ಕೊಂಡ್ರೆ ಅಲ್ಲೂ ಕೂಡ ನೀವು ಇದನ್ನ ಸ್ಟಿಕ್ ಮಾಡ್ಕೊಂಡು ಕೂಡ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ಒಂದು ಡಬಲ್ ಸೈಡೆಡ್ ಗಮ್ ಟೇಪ್ ತುಂಬಾನೇ ಯೂಸ್ಫುಲ್ ಆಗಿದೆ. ಸೊ ರಿಮೂವ್ ಮಾಡೋದು ಕೂಡ ತುಂಬಾನೇ ಈಸಿ. ಇದನ್ನ ಹೀಗೆ ತೆಗೆದ್ಬಿಟ್ರೆ ಆಯ್ತು, ಬಂದ್ಬಿಡತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಬಟ್ಟೆ ಕೂಡ ಹಾಳಾಗಲ್ಲ. ಮತ್ತೆ ತುಂಬಾ ಜನ ಹೇಳಿದ್ರಿ ಇಲ್ಲಿ ಬ್ಯಾಕ್ ಅಲ್ಲಿ ಸೀರೆ ಉಟ್ಕೊಂಡಾಗ ನಡಿತೇವಲ್ವಾ, ಸೊ ಬ್ಯಾಕ್ ಸೈಡ್ ಸೀರೆ ಫೋಲ್ಡ್ ಆಗತ್ತೆ, ಅಲ್ಲಿ ಕೂಡ ನೀವು ಈ ಒಂದು ಗಮ್ ಟೇಪ್ ಅನ್ನ ಯೂಸ್ ಮಾಡಬಹುದು ತುಂಬಾ ಈಸಿಯಾಗಿ. ಸೀರೆಗೆ ಮತ್ತೆ ಲಂಗ ಇರತ್ತಲ್ವಾ, ಸೊ ಅದಕ್ಕೆ ಸ್ಟಿಕ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಸೀರೆ ಫೋಲ್ಡ್ ಆಗಲ್ಲ. ಆ ತರ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಈ ಗಮ್ ಟೇಪ್ ತಗೊಂಡ್ರೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಿಮ್ಗೆ ಬೇಕು, ಯೂಸ್ ಆಗತ್ತೆ ಅಂತ ಅಂದ್ರೆ ಈ ಒಂದು ಗಮ್ ಟೇಪ್ ಅನ್ನ ತಗೊಳ್ಳಿ. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಸ್ವೆಟ್ ಪ್ಯಾಡ್ಸ್. ಈ ಸ್ವೆಟ್ ಪ್ಯಾಡ್ಸ್ ಕೂಡ ತುಂಬಾನೇ ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಈಗ ನೋಡಿ, ಸೀರೆನ ಉಟ್ಕೊಂಡಾಗ ಒಂದ್ಸಲ ಸೀರೆ ಉಟ್ಕೊಂಡ್ಮೇಲೆ ನಾವು ಅದನ್ನ ವಾಶ್ ಮಾಡಲ್ಲ. ಯೂಶುವಲಿ 2 ರಿಂದ 3 ಸಲ ಸೀರೆ ಉಟ್ಕೊಂಡಾದ್ಮೇಲೆ ಸೀರೆನ ಒಂದ್ಸಲ ವಾಶ್ ಮಾಡ್ತೀವಲ್ವಾ. ಆದ್ರೆ ಬ್ಲೌಸ್ ಏನಾಗುತ್ತೆ, ಎವ್ರಿ ಟೈಮ್ ನಾವು ಹಾಕೊಂಡಾಗ ಬ್ಲೌಸ್ ಅನ್ನ ವಾಶ್ ಮಾಡ್ಲೇಬೇಕು. ರೀಸನ್ ಏನು ಅಂತ ನೋಡಿದ್ರೆ, ಸಿಕ್ಕಾಪಟ್ಟೆ ಸ್ವೆಟ್ ಆಗಿರುತ್ತೆ. ಸೊ ಕೆಲವೊಂದು ಬ್ಲೌಸಸ್ ಹೆಂಗಿರುತ್ತೆ ಅಂತ ಅಂದ್ರೆ, ಎವ್ರಿ ಟೈಮ್ ಅದನ್ನ ವಾಶ್ ಮಾಡಕ್ಕಾಗಲ್ಲ. ಸ್ಪೆಷಲಿ ಸಿಲ್ಕ್ ಬ್ಲೌಸ್ ಇರ್ಬೋದು, ಇಲ್ಲಾಂದ್ರೆ ವರ್ಕ್ ಇರುವಂತ ಬ್ಲೌಸ್ ಇರ್ಬೋದು, ಎಂಬ್ರಾಯ್ಡ್ರಿ ಮಾಡಿರುವಂತ ಬ್ಲೌಸ್ ಇರ್ಬೋದು. ಅದನ್ನ ಎವ್ರಿ ಟೈಮ್ ವಾಶ್ ಮಾಡಿದ್ರೆ ಅದು ಡಲ್ ಆಗತ್ತೆ, ಹಾಳಾಗತ್ತೆ ಅಲ್ವಾ. ಸೊ ಅದನ್ನ ಪ್ರಿವೆಂಟ್ ಹೇಗ್ ಮಾಡೋದು ಅಂತ ಅಂದ್ರೆ, ಈ ಸ್ವೆಟ್ ಪ್ಯಾಡ್ ಅನ್ನ ಯೂಸ್ ಮಾಡಿ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಈ ಸ್ವೆಟ್ ಪ್ಯಾಡ್ ತುಂಬಾನೇ ಯೂಸ್ಫುಲ್ ಆಗಿದೆ. ನೀವು ಇದನ್ನ ಸೀರೆ ಬ್ಲೌಸ್ ಅಂತ ಅಲ್ಲ, ಯಾವ ಡ್ರೆಸ್ ಗಳಿಗೂ ಕೂಡ ಈ ಒಂದು ಸ್ವೆಟ್ ಪ್ಯಾಡ್ ಅನ್ನ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡಬಹುದು ಅಂತ ಕೂಡ ಹೇಳಿ ನೋಡಿ. ಸ್ವೆಟ್ ಪ್ಯಾಡ್ ಅಲ್ಲಿ ಒಂದ್ ಪ್ಯಾಕ್ ಅಲ್ಲಿ 10 ಸ್ವೆಟ್ ಪ್ಯಾಡ್ಸ್ ಬರುತ್ತೆ, ಓಕೆನಾ? ಕೆಲವೊಂದು ವಾಷೇಬಲ್ ಸ್ವೆಟ್ ಪ್ಯಾಡ್ ಕೂಡ ಬರುತ್ತೆ. ನಾನು ವಾಷೇಬಲ್ ಯೂಸ್ ಮಾಡಿಲ್ಲ ಇನ್ನು ತನಕ. ಸೊ ಇದು ಯೂಸ್ ಅಂಡ್ ಥ್ರೋ. ಈ ಒಂದು ಸ್ವೆಟ್ ಪ್ಯಾಡ್ ಅನ್ನ ನೀವು ಮ್ಯಾಕ್ಸಿಮಮ್ 2 ಸಲ ಯೂಸ್ ಮಾಡ್ಬೋದು. ಅಂದ್ರೆ ಒಂದ್ಸಲ ಬ್ಲೌಸಿಗೆ ನೀವು ಯೂಸ್ ಮಾಡಿದ್ರೆ ಆ ಬ್ಲೌಸ್ ಅನ್ನ ಬಿಸ್ಲಿಗೆ ಹಾಕ್ಬಿಟ್ಟು ಸೊ ಸೆಕೆಂಡ್ ಟೈಮ್ ಕೂಡ ಯೂಸ್ ಮಾಡಬಹುದು ಬೇಕಂದ್ರೆ. ತುಂಬಾ ಸ್ವೆಟ್ ಆಗೋರು ಒಂದೇ ಸಲ ಯೂಸ್ ಮಾಡಿದ್ರೆ ಸಾಕಾಗತ್ತೆ
ನೋಡಿ ಈ ತರ ಇರುತ್ತೆ. ಸೊ ಈ ತರ ಬ್ಯಾಕ್ ಅಲ್ಲಿ ಗಮ್ ಇರುತ್ತೆ ಇದಕ್ಕೆ, ಓಕೆನಾ. ಸೊ ಇದನ್ನ ಹೇಗೆ ಬ್ಲೌಸಿಗೆ ಹಚ್ಬಿಟ್ಟು ಯೂಸ್ ಮಾಡಬಹುದು ಅನ್ನೋದನ್ನ ಕೂಡ ತೋರಿಸ್ತೀನಿ. ಸರಿನಾ? ನೋಡಿ ಬ್ಲೌಸ್ ಅನ್ನ ಟರ್ನ್ ಮಾಡ್ಕೊಂಡಿದೀನಿ. ಇವಾಗ ಇದು ಸ್ಲೀವ್ಸ್ ಅಲ್ವಾ. ಸೊ ನೋಡಿ ಇಲ್ಲಿ ನಾವು ಈ ಒಂದು ಸ್ವೆಟ್ ಪ್ಯಾಡ್ ಅನ್ನ ಸ್ಟಿಕ್ ಮಾಡ್ಬೇಕು. ನೋಡಿ ಈ ತರ ಪೇಪರ್ ಗಮ್ ಇರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ, ಇದನ್ನ ರಿಮೂವ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಗಮ್ ಇರುತ್ತೆ ನೋಡಿ. ಇಲ್ಲಿ ಪೋರ್ಷನ್ ಇದು ಸ್ವಲ್ಪ ಚಿಕ್ಕದಾಗಿದೆ, ಈ ಪೋರ್ಷನ್ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಇದು ಸ್ಲೀವ್ಸ್ ಹತ್ರ ಮತ್ತೆ ಇದು ಇಲ್ಲಿ ಫುಲ್ ಬಾಡಿಗೆ ಇದು ಬರಬೇಕು. ನೋಡಿ ಈ ತರ ಇಲ್ಲಿ ಲೈನ್ ಇರುತ್ತಲ್ವಾ. ಸೊ ಈ ಲೈನು ಇದಕ್ಕೆ ಕರೆಕ್ಟ್ ಆಗಿ ಕುತ್ಕೋಬೇಕು. ಹೀಗ್ ಮಾಡಿ ಇದನ್ನ ಸ್ಟಿಕ್ ಮಾಡ್ಕೊಳ್ಳುವಂಥದ್ದು. ನೋಡಿ ಈ ತರ ಕುತ್ಕೊಳ್ಳುತ್ತೆ. ಸೊ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಯೂಸ್ ಆದ್ಮೇಲೆ ಇದನ್ನ ಈ ತರ ರಿಮೂವ್ ಮಾಡಿದ್ರೆ ಆಯ್ತು. ಸೊ 2 ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಒಂದ್ಸಲ ಯೂಸ್ ಮಾಡಿ ಇದನ್ನ ರಿಮೂವ್ ಮಾಡೋದು, ಯೂಸ್ ಅಂಡ್ ಥ್ರೋ. ಸೊ ತುಂಬಾ ಯೂಸ್ಫುಲ್ ಆಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಥರ್ಡ್ ಪ್ರಾಡಕ್ಟ್ ಅಂತ ಅಂದ್ರೆ ಇದು ನೋಡಿ, ಇದು ಇಯರ್ ಲೂಪ್ ಟೇಪ್ ಅಂತ ಹೇಳ್ತಾರೆ. ಸೊ ಇದು ಯಾಕೆ ಯೂಸ್ಫುಲ್ ಅಂತ ಅಂದ್ರೆ ವುಮೆನ್ಸ್ಗೆ ಸ್ಪೆಷಲಿ ಏನಾಗತ್ತೆ ಅಂತ ಅಂದ್ರೆ ಹ್ಯಾಂಗಿಂಗ್ಸ್ ತುಂಬಾ ಜನ ಅವಾಯ್ಡ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ನಮ್ಮ ಇಯರ್ ಹೋಲ್ ಏನಿರತ್ತಲ್ವಾ, ಸೊ ಅದು ಸ್ವಲ್ಪ ಏನರ್ಥ ಅಂತ ಅಂತಾರೆ, ದೊಡ್ಡದಾಗಿದ್ರೆ ಹ್ಯಾಂಗಿಂಗ್ಸ್ ಹಾಕಿದಾಗ ಚೆನ್ನಾಗಿ ಕುತ್ಕೊಳ್ಳಲ್ಲ ಅನ್ನೋಗೋಸ್ಕರ ಹ್ಯಾಂಗಿಂಗ್ಸ್ ಹಾಕಲ್ಲ. ನಾನು ಕೂಡ ಹ್ಯಾಂಗಿಂಗ್ಸ್ ಅನ್ನ ಅದಕ್ಕಾಗಿ ಅವಾಯ್ಡ್ ಮಾಡ್ತಿದ್ದೆ. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದು ಕೂಡ ತುಂಬಾನೇ ಯೂಸ್ಫುಲ್ ಆಗಿದೆ. ಇದನ್ನ ಕೂಡ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಇದ್ರ ಅವಶ್ಯಕತೆ ಇದೆ ಅವ್ರು ಮಾತ್ರ ತಗೊಳ್ಳಿ. ಯಾರೆಲ್ಲ ಹ್ಯಾಂಗಿಂಗ್ ಯೂಸ್ ಮಾಡ್ಬೇಕು ಅಂತ ಆಸೆ ಇದೆ ಅವ್ರು ಮಾತ್ರ ಈ ಒಂದು ಪ್ರಾಡಕ್ಟ್ ಅನ್ನ ತಗೋಬಹುದು. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ, ತೋರಿಸ್ತೀನಿ ನೋಡಿ. ಇದು 1 ಪ್ಯಾಕ್ ಅಲ್ಲಿ 100 ಇಯರ್ ಲೋಪ್ಸ್ ಬರುತ್ತೆ, ಸರಿನಾ. ನೋಡಿ ಈ ತರ ಇರುತ್ತೆ, ಒಂದ್ರಲ್ಲಿ 10 ಇದೆ. ಸೊ ಒಂದು ಸಲ ತಗೊಂಡ್ರೆ ನೀವು ತುಂಬಾ ಸಲ ಇದನ್ನ ಯೂಸ್ ಮಾಡ್ಬೋದು. ಕಾಸ್ಟ್ಲಿ ಕೂಡ ಇಲ್ಲ, ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ನೋಡೋಣ. ನೋಡಿ ನಾನು ಈ ಬಡ್ಸ್ ಹಾಕಿದ್ದೇನಲ್ವಾ, ಇದನ್ನ ರಿಮೂವ್ ಮಾಡ್ತೀನಿ ಇವಾಗ. ಸೊ ನೋಡಿ ಇಲ್ಲಿ ಒಂದು ಹ್ಯಾಂಗಿಂಗ್ಸ್ ಇದೆ ನನ್ನ ಹತ್ರ, ತೋರಿಸ್ತೀನಿ ನಿಮ್ಗೆ. ನೋಡಿ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇದನ್ನ ಹಚ್ಬೇಕು ಹೀಗೆ. ಓಕೆ, ಹಚ್ಚಾಯ್ತು. ಇವಾಗ ಯೂಸ್ ಮಾಡಿ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಸಿ ದ ಡಿಫ್ರೆನ್ಸ್ ಬಂತ ಬರುತ್ತೆ ಅಲ್ವಾ. ಸೊ ಟೈಟ್ ಆಗಿ ಕುತ್ಕೊಳ್ಳುತ್ತೆ, ಮತ್ತೆ ಅದು ಅಷ್ಟೊಂದು ಆಡ್ ಅನ್ಸಲ್ಲ. ಅಂದ್ರೆ ಫಸ್ಟ್ ಟೈಮ್ ಆದಾಗ ಹ್ಯಾಂಗಿಂಗ್ಸ್ ಒಂಥರ ಅನ್ಸುತ್ತಲ್ವಾ. ಸೊ ನನ್ಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಚೆನ್ನಾಗಿ ಕೂರುತ್ತೆ ಅಂತ ಅನ್ಸ್ತಾ ಇದೆ. ಯಾರಿಗೆಲ್ಲ ಈ ಒಂದು ಇಯರಿಂಗ್ ಪಿನ್ ಪ್ರಾಬ್ಲಮ್ ಇದೆ ಅವ್ರು ಮಾತ್ರ ಈ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ. ಎಲ್ಲರೂ ಮಾಡ್ಬೇಕಂತ ಇಲ್ಲ, ಅವಶ್ಯಕತೆ ಇದ್ದವ್ರು ಮಾತ್ರ ಮಾಡಿ, ಸರಿನಾ. ನಂಗೆ ತುಂಬಾ ಯೂಸ್ಫುಲ್ ಅಂತ ಅನ್ಸ್ತು. ಹಾಗಾಗಿ ನಮ್ ಲೇಡೀಸ್ಗೆ ಇದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರತ್ತೆ. ಸೊ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಅದಕ್ಕೆ ಸೊಲ್ಯೂಷನ್ ಗೊತ್ತಿರಲ್ಲ. ಸೊ ನನಗೂ ಗೊತ್ತಿರ್ಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಗಿತ್ತು, ತುಂಬಾ ಯೂಸ್ಫುಲ್ ಅಂತ ಅನ್ಸ್ತು, ಹಾಗಾಗಿ ಶೇರ್ ಮಾಡಿದೀನಿ. ಈ 3 ಪ್ರಾಡಕ್ಟ್ಸ್ ಕೂಡ ತುಂಬಾ ಸೂಪರ್ ಆಗಿದೆ, ನನ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ನಿಮ್ಗೂ ಕೂಡ ಯೂಸ್ ಆಗತ್ತೆ ಅಂತ ಅಂದ್ರೆ ಇದನ್ನ ಪರ್ಚೇಸ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಓಕೆನಾ. ಮತ್ತೊಂದಿಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.